ಲೋಕಸಭೆಯ ಇಂದಿನ ಕಲಾಪ ಆರಂಭವಾದಾಗ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಅವಧಿಯನ್ನು ಆರಂಭಿಸಲು ಯತ್ನಿಸಿದರಾದರೂ ವಿರೋಧ ಪಕ್ಷಗಳ ಸದಸ್ಯರು ಅದಕ್ಕೆ ಅವಕಾಶ ಕೊಡದೆ ಗದ್ದಲದ ವಾತಾವರಣ ನಿರ್ಮಿಸಿದರು. ಈ ವೇಳೆ ಸಭಾಧ್ಯಕ್ಷ ಓಂ ಬಿರ್ಲಾ ವಿರೋಧ ಪಕ್ಷಗಳು ಕೇವಲ ವಿರೋಧ ಮಾಡುವುದು ಸರಿಯಲ್ಲ, ಚರ್ಚೆಯಲ್ಲಿ ಭಾಗವಹಿಸುವುದು ಅಗತ್ಯ, ಪ್ರಶ್ನೋತ್ತರ ಅವಧಿಯಲ್ಲಿ ಪ್ರಶ್ನೋತ್ತರಗಳ ಮೂಲಕ ಸಂಸದೀಯ ಕಾರ್ಯಕಲಾಪದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಮಹತ್ವಪೂರ್ಣ ಮಸೂದೆಗಳ ಕುರಿತು ಸೂಕ್ತ ಚರ್ಚೆ, ಸಂವಾದ ನಡೆಸುವುದು ಅಗತ್ಯವಾಗಿದ್ದು, ದೇಶದ ಜನರು ಇದನ್ನೇ ಬಯಸುತ್ತಾರೆ. ಜನರ ಜೀವನದ ಮೇಲೆ ಪರಿಣಾಮ ಬೀರುವ ಪ್ರಮುಖ ಮಸೂದೆಗಳ ಬಗೆಗಿನ ಚರ್ಚೆಯಲ್ಲಿ ಪಾಲ್ಗೊಳ್ಳದಿರುವುದು ಉಚಿತವಲ್ಲ. ಗೃಹ ಸಚಿವರು ಸದನದಲ್ಲಿ ಉತ್ತರ ನೀಡಲು ಸಿದ್ಧರಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವರು ಭರವಸೆ ನೀಡಿದ ಬಳಿಕವೂ ಹಠಮಾರಿ ಧೋರಣೆಯಿಂದ ಸಹಕಾರ ನೀಡದಿರುವುದು ಸರಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಗದ್ದಲ ಮುಂದುವರಿದಾಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. मेरी हमेशा कोशिश, मेरा मन व्यथित दुखी होता है सदन में चलने से। देश की जनता भी सदन में चर्चा संवाद देखना चाहती है। आप सहयोग करें। आप सदन नहीं चलाना चाहते, सदन बाधित करना चाहते हैं, सदन की कार्रवाई आज 2 बजे तक के लिए स्थगित की जाती है। ಬಳಿಕ ಸದನ ಪುನಃ ಸೇರಿದಾಗ ವಿವಿಧ ಸಚಿವಾಲಯಗಳ ಕಾಗದ ಪತ್ರಗಳನ್ನು ಮಂಡನೆ ಮಾಡಲಾಯಿತು. ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಕೇರಳ ರಾಜ್ಯದ ಹೆಸರು ಪರಿವರ್ತನೆಯ ಮಸೂದೆಯನ್ನು ಪರಿಗಣನೆ ಮತ್ತು ಅನುಮೋದನೆಗಾಗಿ ಪ್ರಸ್ತಾಪಿಸಿ ಕೇರಳ ಸರ್ಕಾರದ ಮನವಿ ಆಧರಿಸಿ ಕೇರಳಂ ಎಂಬುದಾಗಿ ಬದಲಾವಣೆ ಮಾಡಲಾಗಿದೆ ಎಂದು ತಿಳಿಸಿದರು. ವಿರೋಧ ಪಕ್ಷಗಳ ಸದಸ್ಯರ ಗದ್ದಲ ಹಾಗೂ ಘೋಷಣೆಗಳ ನಡುವೆ ಮಸೂದೆಯನ್ನು ಚರ್ಚೆಗಳಿಲ್ಲದೆ ಅಂಗೀಕರಿಸಲಾಯಿತು. मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ। विधेयक पर विचार करने का हेतु प्रस्ताव को स्वीकृत किया गया। अब सभा विधेयक पर खंडवार विचार करेगी. ಈ ವೇಳೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಗೃಹ ಸಚಿವರು ಉತ್ತರಿಸಲು ಸಿದ್ಧರಿದ್ದಾರೆ ಎಂದರೂ ವಿರೋಧ ಪಕ್ಷಗಳು ಗದ್ದಲ ಮುಂದುವರಿಸಿ ಚರ್ಚೆಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ. ಕೇರಳ ರಾಜ್ಯದ ಹೆಸರು ಬದಲಾವಣೆಯ ಮಸೂದೆಯ ಚರ್ಚೆಯಲ್ಲೂ ಪಾಲ್ಗೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲ. ಈ ಕುರಿತು ವಿಷಾದವಿದೆ ಎಂದು ಹೇಳಿದರು. चर्चा से भाग रहे हैं, इसलिए मुझे ये कहना पड़ा कि केरला बहुत महत्वपूर्ण राज्य है, बहुत खूबसूरत राज्य है। इसका नाम, पुराने नाम केरलम रखते हुए आज जो बिल पारित किया उसमें वेणुगोपाल जी नहीं बोल पाया, इसलिए मुझे दुख है. ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೋಹಲ್ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಪರಿಗಣನೆ ಹಾಗೂ ಅಂಗೀಕಾರಕ್ಕಾಗಿ ಪ್ರಸ್ತುತಪಡಿಸಿದರು. ಈ ವೇಳೆ ಅವರು ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಎನ್ಸಿಡಿಸಿಯ ಕಾರ್ಯಕ್ಷೇತ್ರವನ್ನು ವಿಸ್ತರಿಸುವ ಮೂಲಕ ಸಹಕಾರ ವಲಯವನ್ನು ಬಲವರ್ಧಿಸುವುದು ಪ್ರಸ್ತುತ ಮಸೂದೆಯ ಉದ್ದೇಶವಾಗಿದೆ. ಸಹಕಾರ ಕ್ಷೇತ್ರದ ಸದೃಢತೆಗೆ ಸಾಂಸ್ಥಿಕ ಬೆಂಬಲ ದೊರೆಯುವಂತೆ ಮಾಡಲಾಗುತ್ತಿದೆ. ದೇಶದಲ್ಲಿ 8 ಲಕ್ಷ ಸಹಕಾರಿ ಸಂಸ್ಥೆಗಳು ಕಾರ್ಯನಿರ್ವಹಣೆ ಮಾಡುತ್ತಿದ್ದು ರೈತರ ಕಲ್ಯಾಣಕ್ಕೆ ಕೊಡುಗೆ ನೀಡುತ್ತಿವೆ ಎಂದು ಹೇಳಿದರು. देश में 8 लाख कोऑपरेटिव सोसाइटीज है। 30 विभिन्न क्षेत्रों से इस सहकारिता क्षेत्र का काम देश में चल रहा है। 30 करोड़ सदस्य इस सहकारिता क्षेत्र से जुड़े हुए हैं। इस सहकारिता क्षेत्र को अधिक सक्षम बनाने के लिए, इसका कार्य विस्तार करने के लिए मैं सभी सदस्यों से प्रार्थना करूंगा कि देश के सहकारिता क्षेत्र का विकास और विस्तार के लिए हमारे किसान भाई बहनों को उनके कल्याण के लिए हम सब मिलकर इस बिल को सर्वसम्मति से पारित करें. ಈ ಮಸೂದೆಯನ್ನು ಸಹ ವಿಪಕ್ಷ ಸದಸ್ಯರ ಗದ್ದಲದ ನಡುವೆಯೇ ಅನುಮೋದಿಸಲಾಯಿತು. जो सदस्य इसके विरोध में है वो ना कहें। मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ। प्रस्ताव स्वीकृत हुआ और विधेयक पारित हुआ. ಬಳಿಕ ಕಲಾಪವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಯಿತು. आप चर्चा करना नहीं चाहते हैं? जो अच्छे बिल भी पास हुए हैं, चर्चा करने का मौका था, मौका छोड़ दिया आपने। सभा की कार्यवाही कल बुधवार दिनांक 12 अगस्त 2026 को प्रातः बजे तक
स्थगित की जाती है।